ಇದೀಗ ಮನೆಯಲ್ಲಿರುವಂಥ ಸಾಮಾನುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆಂದು ಹೋಗಿರುವಂಥದ್ದು. ಇಲ್ಲಿರುವಂಥ ಜನರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ದಿಕ್ಕು ತೋಚದೆ ಆಗದೆ ಇರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಮನೆಯ ಮಾಲೀಕರಿದ್ದಾರೆ, ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನದಿಂದ ಈ ರೀತಿ ಪರಿಸ್ಥಿತಿ ಇದೆ, ಏನೇನಾಗಿದೆ ಅಂತ ನೋಡ್ರಿ. ಮತ್ತೆ ಇಲ್ಲಾಂದ್ರೆ 4 ದಿನ ಐತ್ರಿ, ಮಳೆ ನೀರು ಪೂರ ಫುಲ್ ಆಗ್ಯದ. ಅದ್ರಾಗ ಏನದ ಸಾಮಾನು ಗೀಮನ್ ತೊಗೊಂಡಕ್ಕೆ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೀವಿ. ನಾವೇನೋ ಗಂಜಿ ಕೇಂದ್ರಕ್ಕೆ ಹೋಗಿವಿ ರೀ. ಅದೇನದ ನಮಗೆ ಮೊದಲಿನ ದಿನವೂ ಮನೆ ಇಲ್ಲ, ಹೊಳಿ ಹುಕ್ಕದ ಮಾಡಕ್ಕೆ ಏನದ ಬೇರೆದವ್ರು ಹೊಸ ಮನೆ ತೊಗೊಂಡ್ರ. ನಮಗೇನು ಪಂಚಾಯತಿ ಮನೆಯೂ ಇಲ್ಲ, ಈ ಕಡೆ ಹೊಳಿ ಮನೆಯೂ ಇಲ್ಲ. ಟೋಟಲ್ 4 ಫ್ಯಾಮಿಲಿ ಇರ್ತವೆ ಅಲ್ಲಿ. 4 ಫ್ಯಾಮಿಲಿದಾಗ ಆ ಕಡೆ ಈ ಕಡೆ ಹೋಗ್ತಾರೆ, ಆ ಬೇರೆ ಕಡೆಗೂ ಇರ್ತಾರೆ. ಕೂಲಿ ಮಾಡಿ ಉಣ್ತೀವಿ ನಾವು. ಸೊ ಈಗ ನೀರು ಈ ರೀತಿ ಮನೆಗೆ ನುಗ್ಗಿದಾಗ ನಿಮ್ಗೆ ಹೆಂಗೆ ಅಂದರೆ ಸಡನ್ನಾಗಿ ಏನು ಮಾಡಿದ್ರಿ ಅಂತ? ನಾವು ಮಕ್ಕೊಂಡಿದ್ದೇವೆ ರೀ. ನೀರೇನದ ಒಮ್ಮೆ ಬರಲ್ಲ ಅಂತ ಮಾಡಿದ್ದೆವು, ದವಾಸಿ ಒಮ್ಮೆ ಬಂದುಬಿಟ್ಟು ಅದು ಚಿಕ್ಕಳವು ಇದ್ದು ಅದು ಮತ್ತೆ ಇಲ್ಲಿ ಟಂಕ್ ಮಠ ನೀರು ಏನು ಮೊಳಕಲ್ ಮಠ ಬರೋಣ ಏನದ ತೊಗೊಂಡಿಕೆ ನೀರು ಬಂದ ಹೋಗಿ ತೊಗೊಂಡು ಹೋದೆವು ಹೊರಗೆ. ಎಷ್ಟು ಮನೆಗಳಿಗೆ ಈ ರೀತಿ ಆಗೈತೆ ನಿಮ್ಮ ಊರಾಗ? ನಮ್ಮ ಊರಾಗ ಮತ್ತೆ ಮಿನಿಮಮ್ ಏನೇನಂದ್ರೆ ಒಂದು 500 ಮನೆ ಮ್ಯಾಗೆ ಅವ ರೀ. ಅಷ್ಟೇ ಪೂರ ಫುಲ್ ನೀರಾಗವ ರೀ. ಈಗ ಮುಳುಗಡೆ ಆಗಿರುವಂಥದ್ದು ಎಷ್ಟು? ಮುಳುಗಡೆ ಆಗಿದ್ದು ಒಂದು 200 ಮ್ಯಾಗೆ ಅವ ರೀ. ಪೂರ ಮುಳುಗಿ ಪೂರ ಪ್ಯಾಕ್ ಆಗಿದ್ದು, ಒಳಗೆ ಪೂರ ನೀರಾಗ ಅಡುಗೆ ಮಾಡಕ್ಕೂ ಬರಲ್ಲ, ಆ ಥರ ನೀರು ಪೂರ ಹೋಗ್ಯಾವ. ಸೊ ಮನೆ ಒಳಗಡೆ ಏನೇನಿದೆ ತೋರಿಸ್ಬೋದಾ ಅಂತ? ಈಗ ಯಾಕಂದರೆ ಮನೆಯಲ್ಲಿರುವಂಥ ನಿಮಗೆ ಬೇಕಾಗಿರುವಂಥ ಕೆಲವೊಂದಷ್ಟು ಸಾಮಾನುಗಳು ತೊಗೊಂಡು ಹೋಗಿರ್ತೀರಿ, ಇನ್ನೂ ಬಹುತೇಕ ಸಾಮಾನುಗಳು ಇಲ್ಲೇ ಬಿಟ್ಟು ಹೋಗಿದ್ದೀರಾ ಹೇಗೆ ಅಂತ? ಸಾಮಾನು ನೋಡ್ರಿ ಇನ್ನೂ ಇಲ್ಲಿದೆ ಕಾಣ್ತಾವ ರೀ. ಅವು ಏನದ ಇದು ಅವ ರೀ, ಹಾಂಡೆ ಅದ ರೀ, ಬಕೆಟ್ ಅದ ರೀ. ಸಾಮಾನಿನ ಇಲ್ಲೇ ಕಾಣ್ತಾವ ರೀ. ನಾವು ಇಲ್ಲಿದೆ ನೋಡಿದ್ರಿ, ಅಲ್ಲಿ ಕಾಣ್ತಾ ಗಾರಿ ಅಲ್ಲಿ ಯಾವ ನೋಡ್ರಿ ಗಾರಿ. ಓಕೆ, ನನಗೆ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಅದನ್ನು ತೋರಿಸೋದಕ್ಕೂ ಕೂಡ ಹೇಳ್ತೀನಿ. ಮನೆಯಲ್ಲಿರುವಂಥ ಸಾಕಷ್ಟು ಸಾಮಾನುಗಳೇನಿದೆ ಅದೆಲ್ಲವೂ ಕೂಡ ಇಲ್ಲೇ ಹೊಳೆಯಂತೆ ಹರಿತಾ ಇರುವಂಥ ಆ ಒಂದು ಇದರಲ್ಲೇ ತೇಲಿ ಬರ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಸಾಮಾನುಗಳು ವಸ್ತುಗಳು ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸೊ ಹೀಗಾಗಿ ಜನರಿಗೆ ಅಕ್ಷರಶಃ ಈ ಒಂದು ಭೀಮಾ ನದಿಯ ಹೊಡೆತಕ್ಕೆ ಕಂಗಾಲಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಮಹಾರಾಷ್ಟ್ರದಿಂದ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು. ಸೊ ಹಾಗಾಗಿಯೇ ಇಲ್ಲಿರುವಂಥ ಏನು ಜನರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿರುವಂಥ ಮನೆಗಳಿಗೂ ಕೂಡ ಹೀಗೆ ನೀರು ನುಗ್ಗಿರುವಂಥದ್ದು. ಎಲ್ಲ ಕಡೆ ಕೂಡ ಸಂಪೂರ್ಣವಾಗಿ ಇಡೀ ಗ್ರಾಮವೇ ಜಲ ದಿಗ್ಬಂಧನದ ರೀತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ಜನರು ಈ ರೀತಿಯಾಗಿ ನಾನು ಆ ಕಡೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಕೆಲವೊಂದಷ್ಟು ಹೈಟ್ ಇರುವಂಥ ಪ್ಲೇಸಲ್ಲಿರುವಂಥ ಮನೆಗಳು ಸೇಫ್ ಆಗಿದ್ದರೆ, ಮತ್ತೊಂದು ಕಡೆ ಬಹುತೇಕ ಮನೆಗಳಿಗೆ ಏನು ನೀರು ನುಗ್ಗಿರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ಜನರಿಗೆ ಇದೀಗ ಆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಇದೆ, ಎಷ್ಟರ ಮಟ್ಟಿಗೆ ಅದನ್ನು ಸರಿಯಾದಂಥ ವ್ಯವಸ್ಥೆ ಸಿಗುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಏನು ಸಮಸ್ಯೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿಯೇ ಎಲ್ಲ ಭಾಗದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಮತ್ತೊಂದು ಬಾರಿ. ಎಲ್ಲ ಭಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಈಗ ಸ್ಥಳೀಯರೇ ಹೇಳ್ತಾ ಇರುವ ಹಾಗೆ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಈ ರೀತಿಯಾಗಿ ನೀರು ನುಗ್ಗಿ ಇಲ್ಲಿರುವಂಥ ಜನರು ಅಕ್ಷರಶಃ ತೊಂದರೆಗೆ ಒಳಪಡ್ತಾ ಇರುವಂಥದ್ದು. ಜನರ ಬೇಡಿಕೆ ಒಂದೇ ಆಗಿರುವಂಥದ್ದು. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ತಮ್ಮ ಮನೆಗಳು ಮುಳುಗಡೆ ಆಗ್ತಾ ಹೋಗುತ್ತೆ. ಆದರೆ ತಮಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇದೀಗ ಮನೆಯಲ್ಲಿರುವಂಥ ಸಾಮಾನುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆಂದು ಹೋಗಿರುವಂಥದ್ದು. ಇಲ್ಲಿರುವಂಥ ಜನರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ದಿಕ್ಕು ತೋಚದೆ ಆಗದೆ ಇರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಮನೆಯ ಮಾಲೀಕರಿದ್ದಾರೆ, ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನದಿಂದ ಈ ರೀತಿ ಪರಿಸ್ಥಿತಿ ಇದೆ, ಏನೇನಾಗಿದೆ ಅಂತ? ನೋಡ್ರಿ. ಮತ್ತೆ ಇಲ್ಲಾಂದ್ರೆ 4 ದಿನ ಐತ್ರಿ, ಮಳೆ ನೀರು ಪೂರ ಫುಲ್ ಆಗ್ಯದ. ಅದ್ರಾಗ ಏನದ ಸಾಮಾನು ಗೀಮನ್ ತೊಗೊಂಡಕ್ಕೆ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೀವಿ. ನಾವೇನೋ ಗಂಜಿ ಕೇಂದ್ರಕ್ಕೆ ಹೋಗಿವಿ ರೀ. ಅದೇನದ ನಮಗೆ ಮೊದಲಿನ ದಿನವೂ ಮನೆ ಇಲ್ಲ, ಹೊಳಿ ಹುಕ್ಕದ ಮಾಡಕ್ಕೆ ಏನದ ಬೇರೆದವ್ರು ಹೊಸ ಮನೆ ತೊಗೊಂಡ್ರ. ನಮಗೇನು ಪಂಚಾಯತಿ ಮನೆಯೂ ಇಲ್ಲ, ಈ ಕಡೆ ಹೊಳಿ ಮನೆಯೂ ಇಲ್ಲ. ಟೋಟಲ್ 4 ಫ್ಯಾಮಿಲಿ ಇರ್ತವೆ ಅಲ್ಲಿ. 4 ಫ್ಯಾಮಿಲಿದಾಗ ಆ ಕಡೆ ಈ ಕಡೆ ಹೋಗ್ತಾರೆ, ಆ ಬೇರೆ ಕಡೆಗೂ ಇರ್ತಾರೆ. ಕೂಲಿ ಮಾಡಿ ಉಣ್ತೀವಿ ನಾವು. ಸೊ ಈಗ ನೀರು ಈ ರೀತಿ ಮನೆಗೆ ನುಗ್ಗಿದಾಗ ನಿಮ್ಗೆ ಹೆಂಗೆ ಅಂದರೆ ಸಡನ್ನಾಗಿ ಏನು ಮಾಡಿದ್ರಿ ಅಂತ? ನಾವು ಮಕ್ಕೊಂಡಿದ್ದೇವೆ ರೀ. ನೀರೇನದ ಒಮ್ಮೆ ಬರಲ್ಲ ಅಂತ ಮಾಡಿದ್ದೆವು, ದವಾಸಿ ಒಮ್ಮೆ ಬಂದುಬಿಟ್ಟು ಅದು ಚಿಕ್ಕಳವು ಇದ್ದು ಅದು ಮತ್ತೆ ಇಲ್ಲಿ ಟಂಕ್ ಮಠ ನೀರು ಏನು ಮೊಳಕಲ್ ಮಠ ಬರೋಣ ಏನದ ತೊಗೊಂಡಿಕೆ ನೀರು ಬಂದ ಹೋಗಿ ತೊಗೊಂಡು ಹೋದೆವು ಹೊರಗೆ. ಎಷ್ಟು ಮನೆಗಳಿಗೆ ಈ ರೀತಿ ಆಗೈತೆ ನಿಮ್ಮ ಊರಾಗ? ನಮ್ಮ ಊರಾಗ ಮತ್ತೆ ಮಿನಿಮಮ್ ಏನೇನಂದ್ರೆ ಒಂದು 500 ಮನೆ ಮ್ಯಾಗೆ ಅವ ರೀ. ಅಷ್ಟೇ ಪೂರ ಫುಲ್ ನೀರಾಗವ ರೀ. ಈಗ ಮುಳುಗಡೆ ಆಗಿರುವಂಥದ್ದು ಎಷ್ಟು? ಮುಳುಗಡೆ ಆಗಿದ್ದು ಒಂದು 200 ಮ್ಯಾಗೆ ಅವ ರೀ. ಪೂರ ಮುಳುಗಿ ಪೂರ ಪ್ಯಾಕ್ ಆಗಿದ್ದು, ಒಳಗೆ ಪೂರ ನೀರಾಗ ಅಡುಗೆ ಮಾಡಕ್ಕೂ ಬರಲ್ಲ, ಆ ಥರ ನೀರು ಪೂರ ಹೋಗ್ಯಾವ. ಸೊ ಮನೆ ಒಳಗಡೆ ಏನೇನಿದೆ ತೋರಿಸ್ಬೋದಾ ಅಂತ? ಈಗ ಯಾಕಂದರೆ ಮನೆಯಲ್ಲಿರುವಂಥ ನಿಮಗೆ ಬೇಕಾಗಿರುವಂಥ ಕೆಲವೊಂದಷ್ಟು ಸಾಮಾನುಗಳು ತೊಗೊಂಡು ಹೋಗಿರ್ತೀರಿ, ಇನ್ನೂ
ಬಹುತೇಕ ಸಾಮಾನುಗಳು ಇಲ್ಲೇ ಬಿಟ್ಟು ಹೋಗಿದ್ದೀರಾ ಹೇಗೆ ಅಂತ? ಸಾಮಾನು ನೋಡ್ರಿ ಇನ್ನೂ ಇಲ್ಲಿದೆ ಕಾಣ್ತಾವ್ರಿ. ಅವು ಏನದ ಇದು ಅವ ರೀ ಹಾಂಡೆ ಅದ ರೀ, ಬಕೆಟ್ ಅದ ರೀ, ಸಾಮಾನಿನ ಇಲ್ಲೇ ಕಾಣ್ತಾವ್ರಿ. ನಾವು ಇಲ್ಲಿದೆ ನೋಡಿದ್ರಿ ಅಲ್ಲಿ ಕಾಣ್ತಾಗಾರಿ ಅಲ್ಲಿ ಯಾವ ನೋಡ್ರಿ. ನನಗೆ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಅದನ್ನು ತೋರಿಸೋದಕ್ಕೂ ಕೂಡ ಹೇಳ್ತೀನಿ. ಮನೆಯಲ್ಲಿರುವಂಥ ಸಾಕಷ್ಟು ಸಾಮಾನುಗಳೇನಿದೆ ಅದೆಲ್ಲವೂ ಕೂಡ ಇಲ್ಲೇ ಹೊಳೆಯಂತೆ ಹರಿತಾ ಇರುವಂಥ ಆ ಒಂದು ಇದರಲ್ಲೇ ತೇಲಿ ಬರ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಸಾಮಾನುಗಳು ವಸ್ತುಗಳು ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸೊ ಹೀಗಾಗಿ ಜನರಿಗೆ ಅಕ್ಷರಶಃ ಈ ಒಂದು ಭೀಮಾ ನದಿಯ ಹೊಡೆತಕ್ಕೆ ಕಂಗಾಲಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು ಒಂದು ಕಡೆ ಆದರೆ ಮಹಾರಾಷ್ಟ್ರದಿಂದ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು. ಸೊ ಹಾಗಾಗಿಯೇ ಇಲ್ಲಿರುವಂಥ ಏನು ಜನರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿರುವಂಥ ಮನೆಗಳಿಗೂ ಕೂಡ ಹೀಗೆ ನೀರು ನುಗ್ಗಿರುವಂಥದ್ದು. ಎಲ್ಲ ಕಡೆ ಕೂಡ ಸಂಪೂರ್ಣವಾಗಿ ಇಡೀ ಗ್ರಾಮವೇ ಜಲ ದಿಗ್ಬಂಧನದ ರೀತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ಜನರು ಈ ರೀತಿಯಾಗಿ ನಾನು ಆ ಕಡೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಕೆಲವೊಂದಷ್ಟು ಹೈಟ್ ಇರುವಂಥ ಪ್ಲೇಸಲ್ಲಿರುವಂಥ ಮನೆಗಳು ಸೇಫ್ ಆಗಿದ್ದರೆ ಮತ್ತೊಂದು ಕಡೆ ಬಹುತೇಕ ಮನೆಗಳಿಗೆ ಏನು ನೀರು ನುಗ್ಗಿರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ಜನರಿಗೆ ಇದೀಗ ಆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಇದೆ, ಎಷ್ಟರ ಮಟ್ಟಿಗೆ ಅದನ್ನು ಸರಿಯಾದಂಥ ವ್ಯವಸ್ಥೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಏನು ಸಮಸ್ಯೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿಯೇ ಎಲ್ಲ ಭಾಗದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಮತ್ತೊಂದು ಬಾರಿ ಎಲ್ಲ ಭಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಈಗ ಸ್ಥಳೀಯರೇ ಹೇಳ್ತಾ ಇರುವ ಹಾಗೆ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಈ ರೀತಿಯಾಗಿ ನೀರು ನುಗ್ಗಿ ಇಲ್ಲಿರುವಂಥ ಜನರು ಅಕ್ಷರಶಃ ತೊಂದರೆಗೆ ಒಳಪಡ್ತಾ ಇರುವಂಥದ್ದು. ಜನರ ಬೇಡಿಕೆ ಒಂದೇ ಆಗಿರುವಂಥದ್ದು. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ತಮ್ಮ ಮನೆಗಳು ಮುಳುಗಡೆ ಆಗ್ತಾ ಹೋಗುತ್ತೆ. ಆದರೆ ತಮಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇದೀಗ ಮನೆಯಲ್ಲಿರುವಂಥ ಸಾಮಾನುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆಂದು ಹೋಗಿರುವಂಥದ್ದು. ಇಲ್ಲಿರುವಂಥ ಜನರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ದಿಕ್ಕು ತೋಚದೆ ಆಗದೆ ಇರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಮನೆಯ ಮಾಲೀಕರಿದ್ದಾರೆ, ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನದಿಂದ ಈ ರೀತಿ ಪರಿಸ್ಥಿತಿ ಇದೆ, ಏನೇನಾಗಿದೆ ಅಂತ ನೋಡ್ರಿ. ಮತ್ತೆ ಇಲ್ಲಾಂದ್ರೆ 4 ದಿನ ಐತ್ರಿ ಮಳೆ, ನೀರು ಪೂರ ಫುಲ್ ಆಗ್ಯದ. ಅದ್ರಾಗ ಏನದ ಸಾಮಾನಿಗೆ ತೊಗೊಂಡಕ್ಕೆ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೀವಿ. ನಾವೇನೋ ಗಂಜಿ ಕೇಂದ್ರಕ್ಕೆ ಹೋಗಿವ್ರಿ. ಅದೇನದ ನಮಗೆ ಮೊದಲಿಂದನೂ ಮನೆ ಇಲ್ಲ. ಹೊಳಿ ಹುಕ್ಕದ ಮಾಡಕ್ಕೆ ಏನದ ಬೇರೆದವ್ರು ಹೊಸ ಮನೆ ತೊಗೊಂಡ್ರ. ನಮಗೇನು ಪಂಚಾಯತಿ ಮನೆಯೂ ಇಲ್ಲ, ಈ ಕಡೆ ಹೊಳಿ ಮನೆಯೂ ಇಲ್ಲ. ಟೋಟಲ್ 4 ಫ್ಯಾಮಿಲಿ ಇರ್ತವೆ ಅಲ್ಲಿ. 4 ಫ್ಯಾಮಿಲಿದಾಗ ಆ ಕಡೆ ಈ ಕಡೆ ಹೋಗ್ತಾರೆ, ಬೇರೆ ಕಡೆಗೂ ಇರ್ತಾರೆ. ಕೂಲಿ ಮಾಡಿ ಉಣ್ತೀವಿ ನಾವು. ಸೊ ಈಗ ನೀರು ಈ ರೀತಿ ಮನೆಗೆ ನುಗ್ಗಿದಾಗ ನಿಮ್ಗೆ ಹೆಂಗೆ ಅಂದರೆ ಸಡನ್ನಾಗಿ ಏನು ಮಾಡಿದ್ರಿ ಅಂತ? ನಾವು ಮಕ್ಕೊಂಡಿದ್ದೇವೆ ರೀ. ನೀರು ಏನದ ಒಮ್ಮೆ ಬರಲ್ಲ ಅಂತ ಮಾಡಿದ್ದೆವು. ದವಾಸಿ ಒಮ್ಮೆ ಬಂದುಬಿಟ್ಟು ಅದು ಚಿಕ್ಕಳವು ಇದ್ದು ಅದು ಮತ್ತೆ ಇಲ್ಲಿ ಟಂಕ್ ಮಠ ನೀರು ಮಳ್ಕ ಮಠ ಬರೋಣ ಏನದ ತೊಗೊಂಡಿಕೆ ನೀರು ಬಂದ ಅಂತ ತೊಗೊಂಡು ಹೋದೆ ಹೊರಗೆ. ಎಷ್ಟು ಮನೆಗಳಿಗೆ ಈ ರೀತಿಯಾಗೈತಿ ನಿಮ್ಮ ಊರಾಗ? ನಮ್ಮ ಊರಾಗ ಮತ್ತೆ ಮಿನಿಮಮ್ ಏನೇನಂದ್ರೆ ಒಂದು 500 ಮನೆ ಮ್ಯಾಗೆ ಅವ ರೀ. ಅಷ್ಟೇ ಪೂರ ಫುಲ್ ನೀರಾಗವ ರೀ. ಈಗ ಮುಳುಗಡೆ ಆಗಿರುವಂಥದ್ದು ಎಷ್ಟು? ಮುಳುಗಡೆ ಆಗಿದ್ದು ಒಂದು 200 ಮ್ಯಾಗೆ ಅವ ರೀ. ಪೂರ ಪ್ಯಾಕ್ ಆಗಿದ್ದು ಒಳಗೆ ಪೂರ ನೀರಾಗ ಅಡುಗೆ ಮಾಡಕ್ಕೂ ಬರಲ್ಲ, ಆ ಥರ ನೀರು ಪೂರ ಹೋಗ್ಯಾವ. ಸೊ ಮನೆ ಒಳಗಡೆ ಏನೇನಿದೆ ತೋರಿಸ್ಬೋದಾ ಅಂತ? ಈಗ ಯಾಕಂದರೆ ಮನೆಯಲ್ಲಿರುವಂಥ ನಿಮಗೆ ಬೇಕಾಗಿರುವಂಥ ಕೆಲವೊಂದಷ್ಟು ಸಾಮಾನುಗಳು ತೊಗೊಂಡು ಹೋಗಿರ್ತೀರಿ. ಇನ್ನೂ ಬಹುತೇಕ ಸಾಮಾನುಗಳು ಇಲ್ಲೇ ಬಿಟ್ಟು ಹೋಗಿದ್ದೀರಾ ಹೇಗೆ ಅಂತ? ಸಾಮಾನು ನೋಡ್ರಿ ಇನ್ನೂ ಇಲ್ಲಿದೆ ಕಾಣ್ತಾವ್ರಿ. ಅವು ಏನದ ಇದು ಅವ ರೀ, ಹಾಂಡೆ ಅದ ರೀ, ಬಕೆಟ್ ಅದ ರೀ, ಸಾಮಾನಿನ ಇಲ್ಲೇ ಕಾಣ್ತಾವ್ರಿ. ನಾವು ಇಲ್ಲಿದೆ ನೋಡಿದ್ರಿ ಅಲ್ಲಿ ಕಾಣ್ತಾಗಾರಿ ಅಲ್ಲಿ ಯಾವ ನೋಡ್ರಿ. ನನಗೆ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಅದನ್ನು ತೋರಿಸೋದಕ್ಕೂ ಕೂಡ ಹೇಳ್ತೀನಿ. ಮನೆಯಲ್ಲಿರುವಂಥ ಸಾಕಷ್ಟು ಸಾಮಾನುಗಳೇನಿದೆ ಅದೆಲ್ಲವೂ ಕೂಡ ಇಲ್ಲೇ ಹೊಳೆಯಂತೆ ಹರಿತಾ ಇರುವಂಥ ಆ ಒಂದು ಇದರಲ್ಲೇ ತೇಲಿ ಬರ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಸಾಮಾನುಗಳು ವಸ್ತುಗಳು ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸೊ ಹೀಗಾಗಿ ಜನರಿಗೆ ಅಕ್ಷರಶಃ ಈ ಒಂದು ಭೀಮಾ ನದಿಯ ಹೊಡೆತಕ್ಕೆ ಕಂಗಾಲಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು ಒಂದು ಕಡೆ ಆದರೆ ಮಹಾರಾಷ್ಟ್ರದಿಂದ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು. ಸೊ ಹಾಗಾಗಿಯೇ ಇಲ್ಲಿರುವಂಥ ಏನು ಜನರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿರುವಂಥ ಮನೆಗಳಿಗೂ ಕೂಡ ಹೀಗೆ ನೀರು ನುಗ್ಗಿರುವಂಥದ್ದು. ಎಲ್ಲ ಕಡೆ ಕೂಡ ಸಂಪೂರ್ಣವಾಗಿ ಇಡೀ ಗ್ರಾಮವೇ ಜಲ ದಿಗ್ಬಂಧನದ ರೀತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ಜನರು ಈ ರೀತಿಯಾಗಿ ನಾನು ಆ ಕಡೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಕೆಲವೊಂದಷ್ಟು ಹೈಟ್ ಇರುವಂಥ ಪ್ಲೇಸಲ್ಲಿರುವಂಥ ಮನೆಗಳು ಸೇಫ್ ಆಗಿದ್ದರೆ ಮತ್ತೊಂದು ಕಡೆ ಬಹುತೇಕ ಮನೆಗಳಿಗೆ ಏನು
ನೀರು ನುಗ್ಗಿರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ಜನರಿಗೆ ಇದೀಗ ಆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಇದೆ, ಎಷ್ಟರ ಮಟ್ಟಿಗೆ ಅದನ್ನು ಸರಿಯಾದಂಥ ವ್ಯವಸ್ಥೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಏನು ಸಮಸ್ಯೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿನೇ ಎಲ್ಲ ಭಾಗದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಮತ್ತೊಂದು ಬಾರಿ ಎಲ್ಲ ಭಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಈಗ ಸ್ಥಳೀಯರೇ ಹೇಳ್ತಾ ಇರುವ ಹಾಗೆ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಈ ರೀತಿಯಾಗಿ ನೀರು ನುಗ್ಗಿ ಇಲ್ಲಿರುವಂಥ ಜನರು ಅಕ್ಷರಶಃ ತೊಂದರೆಗೆ ಒಳಪಡ್ತಾ ಇರುವಂಥದ್ದು. ಜನರ ಬೇಡಿಕೆ ಒಂದೇ ಆಗಿರುವಂಥದ್ದು, ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ತಮ್ಮ ಮನೆಗಳು ಮುಳುಗಡೆ ಆಗ್ತಾ ಹೋಗುತ್ತೆ. ಆದರೆ ತಮಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.